ಜನನಿ ಸೌಷ್ಠ ಪದಾರ್ಥಗಳು ಭೋಜನವ ಮಾಡಲು ಗರ್ಭಗತ ಶಿಶು ದಿನ ದಿನದಲಭಿವೃದ್ಧಿಯೈದುವ ತೆರದಿ ಜೀವರಿಗೆ. ವನಜನಾಭನು ಸರ್ವರಸವುಂಡುಣಿಸಿ ಸಂರಕ್ಷಿಸುವ ಜಾಹ್ನವಿ ಜನಕ ಜನ್ಮಾದ್ಯಖಿಳ ದೋಷ ವಿದೂರ ಗಂಭೀರ. ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ ಸನ್ನತ ಲೌಕಿಕಾನಂದದ ಶ್ರೀಪದಂ ಭಿನ್ನ ಕರ್ಮಾಶ್ರಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿಂ ನೇತಿ ವಿದ್ವಸ್ತು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಶ್ವಾಸ ಸಂಧಿ ಪದ್ಯ 25. ಜನನಿ ಸೌಷ್ಠ ಪದಾರ್ಥಗಳ ಭೋಜನವ ಮಾಡಲು ಗರ್ಭಗತ ಶಿಶು ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಜೀವರ ಭೋಕ್ತೃತ್ವ ಶಕ್ತಿಯೂ ಸಹ ಈಶಾಧೀನವೆಂದು ದೃಷ್ಟಾಂತಪೂರ್ವಕ ತಿಳಿಸುತ್ತಾರೆ. ಸಕಲ ಜೀವರ ಭೋಕ್ತೃತ್ವ ಶಕ್ತಿಯು ಶ್ರೀ ಪರಮಾತ್ಮನ ಅಧೀನವು. ಜನನಿಯು ತನ್ನ ಗರ್ಭದಲ್ಲಿ ಬೆಳೆಯುತ್ತಿರುವ ಮಗುವಿನ ದೇಹ ಪೋಷಣೆಗಾಗಿ ಪುಷ್ಟಿಕರವಾದ ಸಾರವತ್ತಾದ ಆಹಾರವನ್ನು ಸ್ವೀಕರಿಸುವಳು. ಜನನಿಯ ಸೌಷ್ಠವು ಆಹಾರ ವಸ್ತುಗಳನ್ನು ಸೇವಿಸುವುದರಿಂದ ಅದು ರಕ್ತಗತವಾಗಿ ಜನನಿಯ ಗರ್ಭಗತ ಶಿಶುವಿನ ದೇಹವನ್ನು ಸೇರುವುದು. ಇದರಿಂದ ಗರ್ಭಸ್ಥ ಶಿಶುವಿನ ದೇಹೋಪಚಯವಾಗಿ ಅದು ದಿನೇ ದಿನೇ ಅಭಿವೃದ್ಧಿಯಾಗುವುದು. ಈ ದೃಷ್ಟಾಂತದಲ್ಲಿ ಶ್ರೀ ಪರಮಾತ್ಮನು ಜನನಿಯ ಸದೃಶ, ಸಕಲ ಜೀವರು ಜನನಿಯ ಗರ್ಭಗತ ಶಿಶುಗಳ ಸದೃಶ. ಶಿಶುವೇ ನೇರವಾಗಿ ಆಹಾರವನ್ನು ಸೇವಿಸಲು ಸಾಧ್ಯವಿಲ್ಲ. ಜನನಿಯ ದ್ವಾರವೇ ಶಿಶುವಿನ ದೇಹದ ಪೋಷಣೆ ಹಾಗೂ ಅಭಿವೃದ್ಧಿಯಾಗಬೇಕು. ವನಜನಾಭನ ಆಹಾರದ ವಸ್ತುಗಳಲ್ಲಿರುವ ಸರ್ವರಸಗಳಲ್ಲಿ ಅಂತರ್ಯಾಮಿಯಾಗಿದ್ದು ರಸಪದ ವಾಚ್ಯನಾಗಿ ರಸಾಂತರ್ಗತ ಭಗವದ್ರೂಪಗಳಲ್ಲಿ ಕ್ರೀಡಿಸುತ್ತಿರುವವನು. ಇದೇ ಶ್ರೀ ಪರಮಾತ್ಮನ ಬಿಂಬಕ್ರಿಯಾರೂಪವಾದ ವ್ಯಾಪಾರ. ಅದರ ದ್ವಾರ ಪ್ರತಿಬಿಂಬಭೂತರಾದ ಜೀವರಿಗೆ ತೃಪ್ತಿ ಎಂಬ ಆನಂದಾನುಭವ ಉಂಟಾಗುವುದು. ಇದು ರಸ ವಿಭಾಗದಿಂದ ಸ್ಥೂಲ ದೇಹದ ಉಪಚಯಕ್ಕೆ ಕಾರಣವಾಗುವುದು. ಶ್ರೀಹರಿಗೆ ಹಸಿವು ತೃಷೆಗಳ ಬಾಧೆ ಇಲ್ಲ. ಈ ಬಾಧೆಯಿಂದ ಪೀಡಿತರಾಗಿರುವ ಜೀವರ ಹಸಿವೆ ತೃಷೆಗಳನ್ನು ಪರಿಹರಿಸುವ ಪರಮ ಕರುಣಾನಿಧಿಯು. ಜೀವರಿಗೆ ಜನನ ಸ್ಥಿತಿ ಮರಣಾದಿಗಳೆಂಬ ಅವಸ್ಥೆಗಳುಂಟು. ಜನನ ರೂಪವಾದ ಉತ್ಪತ್ತಿ ಜೀವರಿಗೆ. ಅವರಿಗೆ ಹಸಿವೆ ನೀರಡಿಕೆಗಳ ಬಾಧೆ ಉಂಟಾಗುವುದು. ಜಗದ್ವಿಲಕ್ಷಣನಾದ ಶ್ರೀ ಪರಮಾತ್ಮನಿಗೆ ಜನನ ಸ್ಥಿತಿ ಮರಣ ಇತ್ಯಾದಿ ಯಾವ ದೋಷಗಳೂ ಇಲ್ಲ. ಇದರಿಂದ ಜನ್ಮಾದಿ ಅಖಿಳ ದೋಷ ವಿದೂರನು. ಅವನ ಮಹಾಮಹಿಮೆಗಳು ಅಪಾರ. ಅವನ ಮಹಿಮೆ ಎಂಬ ಸಮುದ್ರದ ಆಳವನ್ನು ಸಾಕಲ್ಯೇನ ಕಂಡವರಿಲ್ಲ. ಅಂತಹ ಅಪರಿಮಿತ ಮಹಿಮಾ ಸಂಪನ್ನನಾದುದರಿಂದ ಶ್ರೀಹರಿಯು ಗಂಭೀರನು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣ.